ನಮ್ಮ ಜೊತೆಗೆ ಅನಿಲ್ ಕುಂಬ್ಳೆ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ನವೆಂಬರ್ 30ಕ್ಕೆ ಚುನಾವಣೆ ಬರ್ತಾ ಇದೆ. ತಾವು ಕೂಡ ಒಂದು ಪಾರ್ಟಿಯನ್ನು ಬೆಂಬಲಿಸ್ತಾ, ಅದರಲ್ಲಿ ಒಂದು ಬಣವನ್ನು ಬೆಂಬಲಿಸ್ತಾ ಇದ್ದೀರಾ. ವೆಂಕಟೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಚೇಂಜಸ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ, ಹೇಗೆ ಸರ್? ಹೌದು, ಖಂಡಿತ. ಯಾಕಂದರೆ ಈಗ ನಮಗನ್ಸಿದ್ದೇನೆಂದರೆ ಕ್ರಿಕೆಟ್ ಬದಲಾವಣೆ ತರಬೇಕು ಕರ್ನಾಟಕದಲ್ಲಿ. ನಮ್ಮ ಸ್ಟೇಡಿಯಮಲ್ಲೂ ಬದಲಾವಣೆಗಳು ತರಬೇಕು. ಇಡೀ ರಾಜ್ಯದಲ್ಲಿ ಸುಮಾರು ಟ್ಯಾಲೆಂಟೆಡ್ ಯಂಗ್ಸ್ಟರ್ಗಳಿದ್ದಾರೆ, ಅವ್ರಿಗೆಲ್ಲ ಒಂದು ಅವಕಾಶ ಸಿಗಬೇಕು. ಈ ನಿಟ್ಟಿನಲ್ಲಿ ವೆಂಕಟೇಶ್ ಪ್ರಸಾದ್ ಅವರು ಮುಂದೆ ಬಂದಿದ್ದಾರೆ. ನಮ್ಮೆಲ್ಲರ ಬೆಂಬಲ ಅವ್ರಿಗೆ ಇದೆ, ಅವರ ತಂಡಕ್ಕೂ ಇದೆ. ಸರ್, ನಾನು ವೆಂಕಟೇಶ್ ಪ್ರಸಾದ್ ಅವ್ರನ್ನ ಕೂಡ ಮಾತನಾಡಿಸುವಾಗ ಅವ್ರು ಹೇಳ್ತಾ ಇದ್ರು, ಅನಿಲ್ ಕುಂಬ್ಳೆ, ಜವಗಲ್ ಶ್ರೀನಾಥ್ ಅವರು ಇವ್ರದ್ದೆಲ್ಲ 2010 ಆ ಸುಮಾರಿಗೆ ಒಂದು ಸಲ ಇದೇ ಥರ ಎಲೆಕ್ಷನ್ ನಿಂತು ಗೆದ್ದು ದೊಡ್ಡ ದೊಡ್ಡ ಅಕಾಡೆಮಿಗಳನ್ನೆಲ್ಲ ಕರ್ನಾಟಕದಲ್ಲಿ ಮಾಡಿದ್ವಿ, ಆ ಥರದ ಗತವೈಭವವನ್ನು ಮತ್ತೆ ತರ್ತೀವಿ ಅಂತ ಹೇಳಿ. ಖಂಡಿತ. ಯಾಕಂದರೆ ಅವಾಗ ಏನೇನು ಮಾಡಿದ್ವೋ ನಾವು ಅದೆಲ್ಲ ಇವಾಗ ನಿಲ್ಲಿಸ್ಬಿಟ್ಟಿದ್ದಾರೆ. ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇವಾಗ ಅದರಲ್ಲೆಲ್ಲ ಒಂದು ಇದು ಡ್ಯಾಮೇಜ್ಗಳಾಗಿ ಅದೆಲ್ಲ ಏನೂ ನಡೀತಾನೆ ಇಲ್ಲ ಅಲ್ಲಿ. ಸೊ ಅದನ್ನೆಲ್ಲ ಮತ್ತೆ ರಿವೈವ್ ಮಾಡಬೇಕು. ಅಕಾಡೆಮಿ ಇದ್ರೇ ಟ್ಯಾಲೆಂಟ್ ಬರೋದು ನಿಮಗೆ. ಅಲ್ಲೇ ನೀವು ಸರಿಯಾದ ರೀತಿಯಾದ ಒಂದು ಟ್ಯಾಲೆಂಟ್ ಅವಕಾಶ ಅವ್ರು ಕೊಟ್ಟರೆ ಖಂಡಿತವಾಗಿ ಇದ್ದಾರೆ. ಅದು ಹುಡುಗರಾಗಿರ್ಬೋದು ಅಥವಾ ಹುಡುಗಿರಾಗಿರ್ಬೋದು. ಸರ್, ಕರ್ನಾಟಕಕ್ಕೆ ಅಂತಾರಾಷ್ಟ್ರೀಯ ಪಂದ್ಯಗಳು ಬರ್ತಾ ಇಲ್ಲ, ಚಿನ್ನಸ್ವಾಮಿಯಲ್ಲಿ ಪಂದ್ಯಗಳು ನಡೀತಾ ಇಲ್ಲ, ಕಾಲು ತುಳಿತ ಆದ ನಂತರ ಈ ಎಲ್ಲ ತೊಂದರೆಗಳಿಗೆ ಸೊಲ್ಯೂಷನ್ ಈ ಒಂದು ಎಲೆಕ್ಷನ್ನಿಂದ ಸಿಗಬಹುದಾ ಅಂತ? ಹೌದು. ನಾ ಹೇಳಿದಾಗೆ ನಿಮಗೆ ಬರೀ ಕ್ರಿಕೆಟ್ ಆಟದಲ್ಲಿ ಮಾತ್ರ ಅಲ್ಲ ಬದಲಾವಣೆಗಳು, ಸ್ಟೇಡಿಯಮಲ್ಲೂ ಕೂಡ ಬದಲಾವಣೆ ಆಗಬೇಕು. ಸ್ಟೇಡಿಯಮ್ಮು ಹೊಸ ರೀತಿಯಾದ ಮಾಡರ್ನೈಸ್ ಸ್ಟೇಡಿಯಂ ಆಗಬೇಕದು. ಹಾಗೂ ಅವತ್ತು ನಡೆದಿದ್ದು ದುರ್ಘಟನೆಯಿಂದ ನಮಗೆಲ್ಲ ತುಂಬಾ ದುಃಖ ಆಗಿದೆ. ಅದರಿಂದ ಅದನ್ನು ನಾವು ಖಂಡಿತವಾಗಿ ಮರೆಯೋಕ್ಕಾಗಲ್ಲ. ಆದರೆ ಮುಂದಕ್ಕೆ ಮ್ಯಾಚ್ಗಳು ಮುಂಚೆ ರೀತಿ ಯಾವ ಥರ ಮ್ಯಾಚ್ಗಳು ಬರ್ತಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂಗೆ, ಅದೇ ರೀತಿಯಲ್ಲಿ ಬರಲಿ ಅಂತ ನಮ್ಮ ಒಂದು ಆಸೆ. ಅದಕ್ಕೆ ಸರಿಯಾದ ಯಾವ್ದು ಚೇಂಜಸ್ ಮಾಡಬೇಕು ಅದನ್ನು ಈ ತಂಡ ಮಾಡ್ತಾರೆ ಅಂತ ನನ್ನ ಒಂದು ಅಭಿಪ್ರಾಯ. ಸರ್, ಕೊನೆಯದಾಗಿ ಸರ್, ಅನಿಲ್ ಕುಂಬ್ಳೆ ಅವರು ಯಾಕೆ ಡೈರೆಕ್ಟಾಗಿ ಈ ಟೀಮ್ನಲ್ಲಿ ಇಲ್ಲ ಅಂತ ಸರ್? ಅದು ನನಗಿವಾಗ ಬ್ಯಾಂಡ್ವಿಡ್ತ್ ಇಲ್ಲ. ಯಾಕಂದರೆ ಆವಾಗ 3 ವರ್ಷ ನಾನು ಬಂದಾಗ ಅದು ಪೂರ್ತಿ ನಾನು ಇಲ್ಲೇ ಇದ್ದೆ. ಈ ಸತಿಗೆ ನಾನು ಖಂಡಿತವಾಗಿ ನಮ್ಮಿಂದ ಏನಾಗುತ್ತೋ ಸೇವೆ ಅದನ್ನು ನಾನು ಮಾಡೋಕ್ಕೆ ತಯಾರಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಜೊತೆ ಮಾತನಾಡೋದಕ್ಕೆ. ಸದ್ಯ ಇದು ಅನಿಲ್ ಕುಂಬ್ಳೆ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.